The second point of functions of finance management is incidental functions. Incidental function under means routine functions. We call is routine function. Functions. Incidental functions are routine functions. Routine functions. The incidental functions, these functions are performed by the clerical or assistant managers at the lower levels. This function, first function is administrative skills. Company top level functions. This is top management, this is lower management. Got it? This is top level management of the functions. It means administrative skills, financial controls and directings, and provide the all execution of the programs. The first point. The second point, top level all information received from the lower level management. The lower level management, who is performed the lower management, clerical or assistant manager at the lower levels. The some following points there. To ensure the supply of funds to all part of the organization. To ensure the supply of funds to all part of the organization. ಒಂದು ಸಂಸ್ಥೆಯ ಎಲ್ಲ ವಿಭಾಗಗಳಿಗೂ ಹಣ ಒದಗುವಂತೆ ನೋಡಿಕೊಳ್ಳುವುದು, ಹಣದ ಕೊರತೆ ಆಗದಂತೆ ಹಣವನ್ನು ಕೊಡುತ್ತಾ ಹೋದರೆ ಸಂಸ್ಥೆ ಎಲ್ಲ ಕಾರ್ಯಗಳು ಸುಗಮವಾಗಿ ಸಾಗುತ್ತದೆ. ಒಂದೇ ಪಾಯಿಂಟ್, ಟು ಎನ್ಶೂರ್ ದ ಸಪ್ಲೈ ಆಫ್ ಫಂಡ್ಸ್ ಟು ಆಲ್ ಪಾರ್ಟ್ ಆಫ್ ದ ಆರ್ಗನೈಸೇಷನ್. ಅಂದ್ರೆ ಒಂದು ವ್ಯವಹಾರದ ಉದ್ಯಮಿಗೆ ಆ ಉದ್ಯಮಿಗೆ ಇರುವಂತಹ ವಿಭಾಗಗಳು ಎಷ್ಟು, ಯಾವ ವಿಭಾಗಗಳಿಗೆ ಎಷ್ಟು ಹಣದ ಅವಶ್ಯಕತೆ ಇದೆ ಅದನ್ನು ಫುಲ್ಫಿಲ್ ಮಾಡಿದರೆ ಆ ಕಂಪನಿಯ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತದೆ. ಸೆಕೆಂಡ್ ಪಾಯಿಂಟ್, ಟು ನೆಗೋಷಿಯೇಟ್ ವಿತ್ ಬ್ಯಾಂಕರ್. ಟು ನೆಗೋಷಿಯೇಟ್ ಅಂದರೆ ಒಳ್ಳೆಯ ಸಂಬಂಧ, ಕಂಪನಿಯ ಮ್ಯಾನೇಜರ್ ಬ್ಯಾಂಕ್ ಜೊತೆ ಒಳ್ಳೆಯ ಸಂಬಂಧವನ್ನು ಇರಬೇಕಾಗುತ್ತದೆ. ಯಾಕಂದರೆ ಇವರಿಗೆ ಹಣದ ಅವಶ್ಯಕತೆ ಇದ್ದಾಗ ಬಾರೋಡ್ ತಗೋಬಹುದು, ಒಳ್ಳೆಯ ಸಂಬಂಧ ಇದ್ದರೆ ಲೋನು ಬೇಗ ತಗೋಬಹುದು, ಬೇಗ ಸ್ಯಾಂಕ್ಷನ್ ಮಾಡ್ಕೋಬಹುದು. To negotiate with bankers, finance institution, other suppliers of trade, these are all different sources of funds. It is necessary for the company to negotiate with them only obtain the funds the most favorable of terms. ಪ್ರತಿಯೊಬ್ಬ ಕಂಪನಿಯ ಹಣಕಾಸಿನ ಅಧಿಕಾರಿಯು ಕಂಪನಿ ಮಾಲೀಕ ಹಣಕಾಸಿನ ಸಂಸ್ಥೆಯ ಜೊತೆ ಅಥವಾ ಬ್ಯಾಂಕ್ಗಳ ಜೊತೆ ಒಳ್ಳೆಯ ಸಂಬಂಧವನ್ನು ಇರಬೇಕಾಗುತ್ತದೆ. ಮೂರನೇದು, ಟು ಸೇಫ್ ಗಾರ್ಡ್ ಕ್ಯಾಶ್ ಬ್ಯಾಲೆನ್ಸ್. ಟು ಸೇಫ್ ಗಾರ್ಡ್ ಕ್ಯಾಶ್ ಬ್ಯಾಲೆನ್ಸ್, ಪ್ರಾಪರ್ ಸೂಪರ್ವೈಸರ್ ಆಫ್ ಕ್ಯಾಶ್ ರಿಸೀಟ್ ಅಂಡ್ ಡಿಸ್ಬರ್ಸ್ಮೆಂಟ್ ಆಫ್ ದ ಕ್ಯಾಶ್ ನೆಸೆಸರಿ ಟು ಸೇಫ್ ಗಾರ್ಡ್ ದ ಕ್ಯಾಶ್ ಬ್ಯಾಲೆನ್ಸ್. ಆ ಕಂಪನಿಯಲ್ಲಿ ಹಣದ ಕೊರತೆ ಇಲ್ಲಂಗೆ ನೋಡಿಕೊಳ್ಳುವಂತಹ ಚಾಲನೆಯಾಗಿದೆ. ರಕ್ಷಣೆ ಮಾಡೋದು, ಕ್ಯಾಶ್ ಬ್ಯಾಲೆನ್ಸ್ ನಿಲ್ಲಾಗದಂಗೆ, ಅಕೌಂಟ್ ಬ್ಯಾಲೆನ್ಸ್ ಯಾವ ಕಾರಣಕ್ಕೂ ನಿಲ್ಲ ಆದರೆ ಕಂಪನಿ ವ್ಯವಹಾರಗಳು ಎಲ್ಲ ಸ್ಟಾಪ್ ಆಗ್ತವು. ಹಾಗಾದರೆ ಹಣದ ಕೊರತೆ ಇಲ್ಲಂಗೆ ಪ್ರೊಟೆಕ್ಷನ್ ಮಾಡುವುದು ಇದು ಮೂರನೇ ಮೆಟ್ರಿಕ್ಸ್ ಆಗಿದೆ. ಪಾಯಿಂಟ್ ನಂಬರ್ 4, ಪ್ರಾಪರ್ ಕಸ್ಟೋಡಿ ಆ್ಯಂಡ್ ಸೇಫ್ ಕೀಪಿಂಗ್ ಆಫ್ ರೆಕಾರ್ಡ್ಸ್. ಕಂಪನಿಯಲ್ಲಿ ದ ಮೋಸ್ಟ್ ವ್ಯಾಲ್ಯೂಬಲ್ ಪೇಪರ್ಸ್, ಡಾಕ್ಯುಮೆಂಟ್ಸ್, ಡಿಬೆಂಚರ್, ಬಾಂಡ್ಸ್ ಟು ಮೇಂಟೈನ್ ದ ಕಂಪನಿಯ ಮ್ಯಾನೇಜರ್ and to protect the proper custody and safekeeping of the records. ಕಂಪನಿಯಲ್ಲಿ ಇರುವ ಕೆಲವೊಂದು ವ್ಯಾಲ್ಯೂಬಲ್ ಡಾಕ್ಯುಮೆಂಟ್ಸ್ಗಳನ್ನು, ಬಾಂಡ್ಸ್, ಡಿಬೆಂಚರ್ಸ್ ಅವೆಲ್ಲ ಕಂಪನಿ ಮ್ಯಾನೇಜರು ಅದನ್ನು ಸರಿಯಾಗಿ ಒಂದು ಕಸ್ಟೋಡಿ ಅಥವಾ ಒಂದು ಭಾಗದಲ್ಲಿ ಅದನ್ನು ಸಂಗ್ರಹಣೆ ಮತ್ತು ಸರಿಯಾದ ಜಾಗದಲ್ಲಿ ಅದನ್ನು ಪ್ರತಿಯೊಂದು ಮಾಹಿತಿಯನ್ನು ಕ್ರೋಢೀಕರಿಸಬೇಕಾಗುತ್ತದೆ. ಎಲ್ಲ ಮುಖ್ಯವಾಗಿ ಕಾಗದ ಪತ್ರಗಳು
ಇನ್ಶೂರೆನ್ಸ್ ಪಾಲಿಸಿ ಮತ್ತು ಭದ್ರವಾಗಿ ಬೇಕಾದಷ್ಟು ಸರಿಯಾಗಿ ಇಟ್ಟುಕೊಂಡಿರಬೇಕು ಕಂಪನಿಯ ಕಾರ್ಯಾಧಿಕಾರಿಗಳು. ನೆಕ್ಸ್ಟು ಪಾಯಿಂಟ್ 5, ರೆಕಾರ್ಡ್ ಕೀಪಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಆ್ಯಂಡ್ ಟು ಪ್ರೊವೈಡ್ ದ ಇನ್ಫಾರ್ಮೇಷನ್ ಟು ದ ಟಾಪ್ ಮ್ಯಾನೇಜ್ಮೆಂಟ್. ಕಂಪನಿಯಲ್ಲಿ ಇರುವಂತಹ ಇನ್ವೆಸ್ಟ್ಮೆಂಟ್ ರೆಕಾರ್ಡ್ಸ್, ಬಾಂಡ್ಸ್, ಡಿಬೆಂಚರ್ಸ್, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ ಔಟ್ಸೈಡರು, ಕಂಪನಿಯ ಮಾಲೀಕ ಎಷ್ಟು ಯೂಸ್ ಮಾಡಿದ್ದಾರೆ, ಎಲ್ಲ ಡಾಕ್ಯುಮೆಂಟ್ಸನ್ನು ಮತ್ತು ಆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡಬೇಕಾಗಿದೆ, ಆಡಿಟ್ ಮಾಡಬೇಕಾಗಿದೆ. ನಾವು ವೆರಿಫೈ ದ ಮಂತ್ಲಿ ಆರ್ ಇಯರ್ಲಿ ಆರ್ 3 monthly audit departments to provide the all information and recorded and kept away. Then to provide the all investment information and profit information, sales and profit, whatever may be, to provide the top management in clear pictures. These 5 points are incidental functions. ಇಲ್ಲಿ ಎಲ್ಲ ಕಾಗದ ಪತ್ರಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಮತ್ತು ಅವಶ್ಯಕತೆ ಇದ್ದಾವುಗಳು ಸಂಬಂಧಪಟ್ಟವರಿಗೆ ತೋರಿಸುವುದು, ಕಂಪನಿಯ ಮುಖ್ಯ ಆಡಳಿತಾಧಿಕಾರಿಗಳಿಗೆ ಕಂಪನಿಯ ಹಣಕಾಸಿನ ಸ್ಥಿತಿಯ ಬಗ್ಗೆ ಆಗಾಗ್ಗೆ ಸೂಕ್ತ ಮಾಹಿತಿಯನ್ನು ಒದಗಿಸುವುದು, ಷೇರು ಮಾರುಕಟ್ಟೆಯನ್ನು ಸೂಕ್ಷ್ಮವಾಗಿ ಗಮನಿಸುವುದು ಮತ್ತು ಅವುಗಳ ಏರಿಳಿತವನ್ನು ಆಡಳಿತಾಧಿಕಾರಿಗೆ ತಿಳಿಸುವುದು. ಇವೆಲ್ಲ ಕಂಪನಿಯ ಅಥವಾ ಹಣಕಾಸಿನ ವ್ಯವಸ್ಥಾಪಕರ ಅನೇಕ ಕಾರ್ಯಗಳನ್ನು ಮಾಡಬೇಕಾಗಿದೆ. ಈ ಕಾರ್ಯವನ್ನು ಮಾಡಬೇಕಂತ ಆಡಳಿತ ಮಂಡಳ ಚತುರ್ಥರು ಸಾಮಾನ್ಯವಾಗಿ ಇಂಥ ಕಾರ್ಯವನ್ನು ಕಂಪನಿಯ ಮ್ಯಾನೇಜರ್ಗಳು ಅಥವಾ ಕಾರ್ಪೊರೇಟ್ಗಳು ಮಾಡುತ್ತಾರೆ. ಕೆಲವೊಂದು ಕಾರ್ಯಗಳು ಅಂದರೆ ಕಂಪನಿಯ ಡಾಕ್ಯುಮೆಂಟ್ ಆಗಲಿ, ಕಂಪನಿಯ ಅದರ್ಸ್ ಬ್ಯಾಂಕ್ ಜೊತೆ ಒಳ್ಳೆಯ ರಿಲೇಷನ್ಶಿಪ್ ಆಗಲಿ, ದೆನ್ ಷೇರು ಮಾರುಕಟ್ಟೆ ಬಗ್ಗೆ, ರೇಟ್ದ ಏರಿಳಿತ ಬಗ್ಗೆ ಮತ್ತು ಆ ಸಂಸ್ಥೆಯಲ್ಲಿ ನಗದು ಹಣದ ಇರುವಂತೆ ನೋಡಿಕೊಳ್ಳಬೇಕು. ಮತ್ತು ಇಲ್ಲಿ ನಗದು ಹಣ ರಿಸಿಪ್ಟ್ ಮತ್ತು ಪೇಮೆಂಟ್, ಹೋಗೋದು ಬರೋದು, ರಿಶೂವರ್ ಆ್ಯಂಡ್ ಸೆಂಡರ್ ಆ್ಯಂಡ್ ರಿಶೂವರ್ ಇವೆರಡನ್ನು ಕಂಪನಿಯವರು ಕರೆಕ್ಟಾಗಿ ಹಣದ ಮೇಂಟೈನ್ ಮಾಡಬೇಕಾಗಿದೆ, ಅಕೌಂಟ್ಸ್ ವೆರಿಫೈ ಮಾಡಬೇಕಾಗಿದೆ. ಮತ್ತು ವರ್ಷಕ್ಕೊಂದು 6 months ಅಥವಾ 3 months ಒಂದ್ಸಲ ಆ ಕಂಪನಿ ಎಲ್ಲ ಅಕೌಂಟ್ಸ್ಗಳನ್ನು ಲೆಕ್ಕ ಪರಿಶೋಧಕರ ಹತ್ರ ಆ ಡಾಕ್ಯುಮೆಂಟ್ಗಳನ್ನು ಎಲ್ಲನೂ ವೆರಿಫೈ ಮಾಡಬೇಕಾಗಿದೆ. ಸರಿ, ಇವೆಲ್ಲನೂ ಕಂಪನಿಯ ಟಾಪ್ ಲೆವೆಲಿಂದ ಲೋವರ್ ಲೆವೆಲ್ಗೂ ಕಂಪನಿಯ ವ್ಯವಸ್ಥಾಪಕರು, ಹಣಕಾಸಿನ ವ್ಯವಸ್ಥಾಪಕರು ಇದನ್ನು ಸರಿಯಾದ ರೂಪದಲ್ಲಿ ಪರಿಪೂರ್ಣವಾಗಿ ಒಂದು ವ್ಯವಹಾರಿಕ ಉದ್ಯಮಿಯನ್ನು ಒಳ್ಳೆಯ ಲಾಭದಾಯಕ ಉದ್ದೇಶ ಇಟ್ಟುಕೊಂಡು ಇವೆಲ್ಲ ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತದೆ. These are all kind of the functions of finance. The main thing on management functions or top level functions. The second is incidental functions, lower level functions ಆಗುತ್ತದೆ. ಇವೆಲ್ಲ ಪಾಯಿಂಟ್ಗಳು the main theme of functions of financial management.